ಅಮೆರಿಕಾದಲ್ಲಿರೋ ಒಂದು ಫೇಮಸ್ ನ್ಯಾಚುರಲಿಸ್ಟ್ ಪ್ರೊಫೆಸರ್ ಲೂಯಿಸ್ ಅಗಾಸಿಸ್ ಅವರು ಮಲ್ಕೋವಾಗ ಅವರ ಸಬ್ಕಾನ್ಷಿಯಸ್ ಮೈಂಡ್ ಮಾಡೋ ಅಂಥ ಅನ್ಶೇಕಬಲ್ ಕೆಲಸಗಳನ್ನ ಹೇಗೆ ಕಂಡುಹಿಡಿದ್ರು ಅನ್ನೋದನ್ನು ನೋಡೋಣ. ಅವರ ವೈಫ್ ಅವರ ಮರಣದ ನಂತರ ಬರೆದಂಥ ಬಯೋಗ್ರಫಿಯಲ್ಲಿ ಅವರು ಬದುಕಿದ್ದಾಗ ಆದಂಥ ಒಂದು ಇನ್ಸಿಡೆಂಟ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇನೆಂದರೆ 2 ವೀಕ್ಸಿಂದ ಒಂದು ಫ್ಲ್ಯಾಶ್ ಹಾಗೆ ಒಂದು ಸೀನ್ ಅವರ ಮೈಂಡ್ಗೆ ಬಂದು ಹೋಗ್ತಿದೆ. ಆ ಸೀನಲ್ಲಿ ಒಂದು ಮೀನಿನ ಫಾಸಿಲ್ ಅವಶೇಷ ಕಲ್ಲಲ್ಲಿ ಸ್ಟಿಕ್ ಆಗಿ ಒಂದು ಜಾಗದಲ್ಲಿ ಕಾಪಾಡಲ್ಪಟ್ಟಿದೆ ಅನ್ನೋ ರೀತಿ ಸೀನ್ ಫ್ಲ್ಯಾಶ್ನ ರೀತಿ ಬಂದು ಹೋಗಿದೆ. ಆ ಫಿಶ್ ಫಾಸಿಲ್ನ ಪಾರ್ಟ್ಸ್ ಕ್ಲಿಯರ್ ಆಗಿ ಇಲ್ಲ, ಆದರೆ ಅವಾಗವಾಗ ಮೈಂಡ್ಗೆ ಬಂದು ಹೋಗೋದ್ರಿಂದ ಅದನ್ನ ಹೇಗಾದರೂ ಕಂಡುಹಿಡಿಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ. ಆದರೆ ಅವ್ರಿಗೆ ಉಳಿದಿದ್ದು ಏನಂದರೆ ಟಯರ್ಡ್ನೆಸ್ ಆ್ಯಂಡ್ ಕನ್ಫ್ಯೂಷನ್ನೇ. ಅದರಿಂದ ಅವರು ಏನು ಮಾಡ್ತಾರೆ ಅಂದರೆ ಇದನ್ನ ಮೈಂಡಿಂದ ಮೊದಲು ಡಿಲೀಟ್ ಮಾಡಿಬಿಡೋಣ, ಅದ್ರ ಬಗ್ಗೆ ಥಿಂಕ್ ಮಾಡೋದೇ ಬೇಡ ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಡ್ತಾರೆ. ಆದರೆ ಸ್ವಲ್ಪ ದಿನಗಳ ನಂತರ ಒಂದು ದಿನ ರಾತ್ರಿ ಅವರು ಮಲಗೋವಾಗ ಅದೇ ಫಿಶ್ನ ಫಾಸಿಲ್ ಅದರ ಪಾರ್ಟ್ಸ್ ಎಲ್ಲ ಸೇರಿ ಕಂಪ್ಲೀಟ್ ಶರೀರ ಅವರ ಕನಸಲ್ಲಿ ಕಾಣಿಸ್ತಿದೆ. ಆ ಕನಸಲ್ಲಿ ನೋಡಿರೋ ಮೀನನ್ನು ಮೈಂಡಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆ ಸೆಕೆಂಡೇ ಆ ಕನಸು ಮರೆಯಾಗುತ್ತೆ. ಅದನ್ನ ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅದು ನೆನಪಾಗ್ತಿಲ್ಲ, ಆದರೆ ಆ ಜಾಗ ಯಾವುದು ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಾಗ್ತಿದೆ. ಸೊ ಗಾರ್ಡನ್ ಆಫ್ ಪ್ಲಾಂಟ್ಸ್ ಅನ್ನೋ ಜಾಗಕ್ಕೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹುಡುಕ್ತಾರೆ. ಅಲ್ಲಿರೋ ಯಾವುದಾದ್ರೂ ವಿಷಯಗಳನ್ನ ನೋಡಿದ್ರೆ ಅವರ ಕನಸು ನೆನಪಾಗುತ್ತೆ ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಆ ರೀತಿ ಏನೂ ನಡೆದಿಲ್ಲ. ಸೊ ಅವರು ಮನೆಗೆ ಹೋಗಿ ಮತ್ತೆ ಅದನ್ನು ಮಲಗ್ತಾರೆ. ಅವತ್ತು ಆ ಕನಸು ಬರ್ತಿದೆ. ಆ ಮೀನಿನ ಅವಶೇಷ ಕಂಪ್ಲೀಟ್ ಆಗಿ ಕಾಣಿಸ್ತಿದೆ. ಅದರ ಜೊತೆ ಆ ಕಲ್ಲಿನ ಬಂಡೆ ಸಹ ಇದೆ. ಮತ್ತು ಅದನ್ನ ಮೆಮೊರಿಯಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡುವಾಗ ಕನಸು ಮರೆಯಾಗುತ್ತೆ, ಅವ್ರಿಗೆ ಅದು ನೆನಪಾಗಲ್ಲ. ಸೊ 3ನೇ ದಿನ ಏನು ಮಾಡ್ತಾರೆ ಅಂದರೆ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಏನು ಹೇಳಿ ಮಲಗ್ತಾರೆ ಅಂದರೆ, ಇವತ್ತು ನೈಟ್ ಆ ಡ್ರೀಮ್ ಬಂದರೆ ನೀನು ಈ ಪೆನ್ ಆ್ಯಂಡ್ ಪೇಪರಲ್ಲಿ ಅದನ್ನು ರೆಕಾರ್ಡ್ ಮಾಡಬೇಕು ಅಂತ ಅವರ ಬೆಡ್ ಪಕ್ಕದಲ್ಲಿ ಪೆನ್ ಆ್ಯಂಡ್ ಪೇಪರ್ನ ಇಕ್ಕಿ ಮಲಗಿಬಿಡ್ತಾರೆ. ಅವತ್ತು ರಾತ್ರಿ ಆ ಮೀನು ಕನಸಲ್ಲಿ ಬಂತು. ಅದು ಹೇಗೆ ಇದೆಯೋ ಅದೇ ರೀತಿ ನಿದ್ರೆಯಲ್ಲಿ ತನ್ನ ಅರಿವಿಲ್ದೇನೆ ಪೇಪರಲ್ಲಿ ಬರೀತಾರೆ. ಅದಿರೋ ಕಲ್ಲಿನ ಹಲಗೆನ ಸಹ ಬರೀತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಬರೆದಂಥ ಡ್ರಾಯಿಂಗ್ನ ನೋಡಿ ಅವರೇ ಆಶ್ಚರ್ಯ ಪಡ್ತಾರೆ. ಯಾಕಂದರೆ ನಿದ್ರೆಯಲ್ಲಿ ಕತ್ತಲಲ್ಲಿ ಅಷ್ಟು ಪರ್ಫೆಕ್ಟಾಗಿ ಆ ಮೀನನ್ನು ಆ ಕಲ್ಲಿನ ಹಲಗೆಯನ್ನು ಇಷ್ಟು ಪರ್ಫೆಕ್ಟಾಗಿ ಬರೆದಿದ್ದೀನಲ್ಲ ಅಂತ ಅವರು ಶಾಕ್ ಆಗ್ತಾರೆ. ಓಕೆ, ಇದನ್ನು ಒಂದು ಗೈಡಾಗಿ ಇಟ್ಕೊಂಡು ಅಲ್ಲೋಗಿ ಹುಡ್ಕೋಣ ಅಂದ್ಕೊಂಡು ಅದೇ ಗಾರ್ಡನ್ ಆಫ್ ಪ್ಲಾಂಟ್ಸ್ಗೆ ಮತ್ತೆ ಹೋಗ್ತಾರೆ. ಆ ಕಲ್ಲಿನ ಹಲಗೆನ ಕಂಡುಹಿಡಿತಾರೆ. ಅಲ್ಲಿರೋ ಚಿತ್ರವನ್ನು ಕೆತ್ತೋಕೆ ಟ್ರೈ ಮಾಡ್ತಾರೆ. ಹಾಗೆ ಮಾಡುವಾಗ ಅವರ ಕನಸಲ್ಲಿ ಬಂದಂಥ ಅದೇ ಮೀನಿನ ಅವಶೇಷ ಆ ಕಲ್ಲಲ್ಲಿ ಅಂಟ್ಕೊಂಡಿದೆ. ಕೆಲವು ಭಾಗಗಳು ಅದರಲ್ಲಿ ಇಲ್ಲ. ಸೊ ಅವ್ರಿಗೆ ಬಂದ ಕನಸು ನಿಜವಾದದ್ದೇ. ಅದೇ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್.